ಇಂದು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ನಗರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ, ಕ್ಷೇತ್ರದ ಜನನಾಯಕ ಯಾರು? 11 ವರ್ಷ ಕಾಲ ಅವಧಿಯಲ್ಲಿ NDA ಸರ್ಕಾರ ಶಿವಮೊಗ್ಗ ನಗರಕ್ಕೆ, ವಿಶೇಷವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ, ಶಿವಮೊಗ್ಗ ವಿಧಾನ ಪರಿಷತ್ ಕ್ಷೇತ್ರ ವ್ಯಾಪ್ತಿಯಲ್ಲಿ ಏನು ಡೆವಲಪ್ಮೆಂಟ್ ಕೊಡುವುದರಲ್ಲಿ ಯಶಸ್ವಿಯಾಗಿದೆ. 1.5 ವರ್ಷ ಕಾಲ ಅವಧಿಯಲ್ಲಿ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇದ್ದಿರ್ತಕ್ಕಂಥ ಸರ್ಕಾರ 2013ರಿಂದ 18ರವರೆಗೆ, 18ರಿಂದ 23ರವರೆಗೆ ಮೈತ್ರಿಕೂಟದಲ್ಲಿ ಇದ್ದು, ಅಲ್ಲಿಂದ ಭಾರತೀಯ ಜನತಾ ಪಕ್ಷ ಏಕವಾಗಿ ಉಪಚುನಾವಣೆಯಲ್ಲಿ ಆಯ್ಕೆಯಾಗಿ ಸರ್ಕಾರ ರಚನೆಯಾಯಿತು. ನಂತರ 2023ರಿಂದ 24ರ 1.5 ವರ್ಷ ಅವಧಿಯಲ್ಲಿ ಸರ್ಕಾರ ಕಾರ್ಯನಿರ್ವಹಿಸಿದಂಥ ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ. ಆದರೆ ಶಿವಮೊಗ್ಗ ನಗರಕ್ಕೆ ಅತಿ ಹೆಚ್ಚು ಡೆವಲಪ್ಮೆಂಟ್ ಪಾತ್ರವನ್ನು ಕೊಡೋದಲ್ಲಿ ಯಾರು ಕಾರಣೀಭೂತರು, ಯಾರಿಗೆ ಕ್ರೆಡಿಟ್ ಸಲ್ಲಬೇಕು? ಈ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಶ್ರೀ DS ಅರುಣ್ ಅವರು ಇಂದು ನ್ಯೂಸ್ 43 ಇಂಡಿಯಾದ ಕ್ಷೇತ್ರದ ಜನನಾಯಕ ಯಾರು ವಿಶೇಷ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ಬನ್ನಿ ವೀಕ್ಷಕರೇ, ಅವರಿಗೆ ಪರಿಚಯ ಮಾಡಿಕೊಳ್ಳುತ್ತಾ ಅವರ ಕೆಲವೊಂದಿಷ್ಟು ಜೀವನ ದಾರಿಗಳ ಬಗ್ಗೆ ಮತ್ತು ರಾಜಕಾರಣದ ವ್ಯತ್ಯಾಸಗಳ ಬಗ್ಗೆ, ರಾಜಕಾರಣದ ಆಗು ಹೋಗು ವಿಚಾರಗಳ ಬಗ್ಗೆ ಚರ್ಚೆ ಮಾಡುತ್ತಾ ಸಂದರ್ಶನ ಪ್ರಾರಂಭ ಮಾಡಿ. ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ ನೋಡಿದ್ದಕ್ಕೆ, ಯಾಕೆಂದರೆ ನನ್ನ ಮೊದಲನೇ ಸಂದರ್ಶನ ನಿಮಗೆ ಯಾವತ್ತೂ ಕೂಡ ನಾನು ಭೇಟಿ ಮಾಡಿಲ್ಲ. ಮಾಧ್ಯಮಗಳಲ್ಲಿ ಬೈಕ್ ನಾನು ಕೇಳ್ತಾ ಇದ್ದೆ, ಇವತ್ತು ನನಗೆ ಭೇಟಿ ಮಾಡಿದ್ದೆ. ಹೇಗಿದೆ ಸರ್ ಆರೋಗ್ಯ? ಆರಾಮಾಗಿದ್ದೀವಿ. ಓಡಾಟ ಜಾಸ್ತಿ ಇದ್ದಾಗ ಆರೋಗ್ಯನೂ ಚೆನ್ನಾಗಿರುತ್ತೆ. ಆ ನಿಟ್ಟಿನಲ್ಲಿ ಓಡಾಟದಲ್ಲಿ ಮತ್ತು ಆರೋಗ್ಯದಲ್ಲಿ ಸಮಾಧಾನವಾಗಿದ್ದೀವಿ. ಓಕೆ ಸರ್, ರಾಜಕಾರಣಕ್ಕೂ ಸಮಾಜ ಸೇವೆಗೂ ಮತ್ತು ರಾಜಕಾರಣದಲ್ಲಿ ಇದ್ದು ಸಮಾಜ ಸೇವೆ ಮಾಡೋದು, ಹೊರಗಿದ್ದು ಸಮಾಜ ಸೇವೆ ಮಾಡೋದು ವ್ಯತ್ಯಾಸ ಏನಿದೆ ಸರ್? ಒಂದು ರಾಜಕಾರಣ ಇದು ನನಗೆ ಏನು ಅಂದರೆ, ಬಹಳ ನನಗೆ ಬುದ್ಧಿ ಬಂದಾಗಿಂದನೂ ನಮ್ಮ ಮನೆಯಲ್ಲೇ ನಮ್ಮ ತಂದೆಯವರು DS ಶಂಕರಮೂರ್ತಿ ಅವರು ಸುಮಾರು 60 ವರ್ಷಗಳ ಹಿಂದಿನಿಂದ, 65 ವರ್ಷಗಳ ಹಿಂದಿನಿಂದಲೂ ಕೂಡ ಜನಸಂಘ, ಭಾಳ ಬೇಸಿಕಲಿ ಹೇಳಬೇಕು ಅಂದರೆ ನಮ್ಮದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮನೆಯಲ್ಲಿ ನಮ್ಮ ಚಿಂತನೆಗಳು, ಅದ್ರ ಬಗ್ಗೆನೇ ಚರ್ಚೆಗಳು ನಡೀತಾ ಇದ್ದಂಥ ಮನೆ. ತಂದೆಯವರು 65 ವರ್ಷಗಳ ದೀರ್ಘಕಾಲದಲ್ಲಿ ರಾಜಕಾರಣದಲ್ಲಿ ಇದ್ದು, ಜನಸಂಘದಲ್ಲಿ ಚುನಾವಣೆಯನ್ನು ಎದುರಿಸಿ, ಅದಾದಮೇಲೆ ಜನತಾ ಪಕ್ಷದಲ್ಲಿ ಚುನಾವಣೆಯನ್ನು ಎದುರಿಸಿ, ಆಮೇಲೆ 1980ನೇ ಇಸ್ವಿಲಿ ಭಾರತೀಯ ಜನತಾ ಪಾರ್ಟಿ ಅಂತ ಪ್ರಾರಂಭ ಆದಾಗಿಂದ ಅವರು ಮೊದಲನೇ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿ, ಅವರು ಮೊದಲನೇ 6 ಚುನಾವಣೆಯನ್ನು ಸೋತಿರುವಂಥವ್ರು. MLA ಚುನಾವಣೆಗೆ ನಿಲ್ತಾ ಇದ್ರು, MP ಚುನಾವಣೆ ನಿಂತಿದ್ರು, ಇಲ್ಲಿನ ನಗರಸಭೆ ಇದ್ದಂಥ ಸಂದರ್ಭದಲ್ಲೂ ನಿಂತಿದ್ರು. ಅದಾದಮೇಲೆ ಒಂದು ನೈಋತ್ಯ ಪದವೀಧರ ಕ್ಷೇತ್ರ ಅಂತ ಹೊಸದಾಗಾಯಿತು 88ನೇ ಇಸ್ವಿಲಿ. ಅವಾಗ ನಾನಿನ್ನು PUCನ ಓದ್ತಾ ಇದ್ದೆ ನಾನು ಆ ಸಂದರ್ಭದಲ್ಲಿ. ಆ ಚುನಾವಣೆ ಎಲ್ಲ ದೂರದಿಂದ ನೋಡಿ ನಾವು ನೋಡ್ತಾ ಇದ್ದಿದ್ದಂಥದ್ದು. ಅವರು ಅಲ್ಲಿಂದ 88ರಿಂದ 2012ರ ಚುನಾವಣೆ, 5 ಚುನಾವಣೆಗಳನ್ನು ನಿರಂತರವಾಗಿ ಗೆದ್ದುಕೊಂಡು ಬಂದಂತಹ ತಂದೆಯವರು. ಆ ಮನೆಯಲ್ಲಿ ನಮಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಲ್ಲ ಹಿರಿಯರು, ಸಂಘ ಚಾಲಕಿಂದ ಹಿಡಿದು ಎಲ್ಲ ನನಗೆಲ್ಲ ಏನು ನನ್ನನ್ನು ವ್ಯಕ್ತಿತ್ವ ನಿರ್ಮಾಣ ಏನು ಮಾಡಿದೆ, ನನಗೆ ಎಲ್ಲ ಹಿರಿಯರ ಕೊಡುಗೆನೂ ಕೂಡ ಇದೆ. ಅದೇ ರೀತಿ ಅಟಲ್ ಬಿಹಾರಿ ವಾಜಪೇಯಿ ಅಂತವರು, ಲಾಲ್ ಕೃಷ್ಣ ಅದ್ವಾನಿ ಅಂತವರು, ಅವರೆಲ್ಲ ನಮ್ಮ ಮನೆಯಲ್ಲೇ ಇದ್ದಿದ್ದು ದಿನಗಳು, ನಾನು ಸಣ್ಣ ಹುಡುಗ ಇದ್ದಾಗಿಲ್ಲ. ಹಾಗಾಗಿ ನನಗೆ ಬೇಸಿಕಲಿ ನಾನು ಈ ರಾಜಕಾರಣವನ್ನು ಯಾವತ್ತೂ ನಾನು ಇದು ಒಂದು ಕ್ಷೇತ್ರ ಅಂತ ಅನ್ನೋದಕ್ಕಿಂತ ಸಾಮಾಜಿಕ ಕ್ಷೇತ್ರದಲ್ಲಿ ಇದೊಂದು ಭಾಗ. ನಾನು ಅದನ್ನು ನೋಡ್ಕೊಂಡು ಬೆಳೆದಂಥ ಸಂದರ್ಭದಲ್ಲಿ ನಾನು ವಿದ್ಯಾಭ್ಯಾಸವನ್ನು ಮಾಡಬೇಕಾದ್ರೆ ನನಗೆ ಒಂದು ಲೀಡರ್ಶಿಪ್ ಅನ್ನೋವಂಥದ್ದು ಇತ್ತು. ಅಂದರೆ ನಾನು ಅಲ್ಲಿನ ಚುನಾವಣೆಗಳಲ್ಲಿ ನಿಂತಿದ್ದೆ ನನ್ನ ಕಾಲೇಜಲ್ಲಿ. ಅದಾದಮೇಲೆ ಇಲ್ಲ, ರಾಜಕಾರಣ ಬೇಡ, ಅವತ್ತಿನ ಅಂದರೆ ರಾಜಕೀಯ ಕ್ಷೇತ್ರಕ್ಕೆ ಹೋಗೋದು ಬೇಡ, ಸಾಮಾಜಿಕ ಕೆಲಸಕ್ಕೆ ಹೋಗಬೇಕು ಅನ್ನುವಂಥದ್ದು ನಾನು ಭಾಳ ಮುಂಚೆಯಿಂದ ನಿರಂತರವಾಗಿ ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆ ಒಡನಾಟ, ನನ್ನದೇ ಆದಂಥ ಸಾಂಸ್ಕೃತಿಕ ಚಟುವಟಿಕೆಗಳು, ಕ್ರೀಡಾ ಕ್ಷೇತ್ರದಲ್ಲಿ
ಈ ರೀತಿ ಬೇರೆ ಬೇರೆ ವಿಭಿನ್ನವಾದಂಥ ಚಟುವಟಿಕೆಗಳನ್ನು ಮಾಡ್ಕೊಂಡು ಬರ್ಬೇಕಾದ್ರೆ ನಮಗೆಲ್ಲ ಹೇಳ್ಕೊಟ್ಟಿದ್ದಂಥದ್ದು ನಾವೆಲ್ಲ ಅನ್ಕೊಂಡಿದ್ದು ರಾಜಕೀಯ ಕ್ಷೇತ್ರನೂ ಕೂಡ ಒಂದು ಸಾಮಾಜಿಕ ಕ್ಷೇತ್ರ. ಬೇರೆ ಸಾಮಾಜಿಕ ಕ್ಷೇತ್ರದಲ್ಲಿ ನಮ್ದೇನು ಉದ್ದೇಶ ಇರುತ್ತೆ ಅಂದ್ರೆ ಯಾರಿಗೆ ಅವಶ್ಯಕತೆ ಇರುತ್ತೆ ಅವರಿಗೆ ನಾನು ಒಳ್ಳೆ ಕೆಲಸನ ಮಾಡಿ ಆ ಥರ ಉದ್ದೇಶದಿಂದ ನಾವು ಬೆಳೆದಂಥವ್ರು. ನಾನು ರಾಜಕೀಯ ಕ್ಷೇತ್ರವನ್ನು ಹಂಗೆ ನೋಡ್ಕೊಂಡು ಬಂದವನು. ಅಂದ್ರೆ ಅಲ್ಲಿ ಇದ್ರೆ ಅಲ್ಲಿ ಏನಾದ್ರೂ ನನಗೆ ಒಂದ್ ಸ್ವಲ್ಪ ಪವರ್ ಆ ಥರದ್ದು ಏನಾದ್ರು ಸಿಕ್ಕಿದ್ರೆ ನೊಂದವರಿಗೆ, ಕಷ್ಟ ಅನುಭವಿಸೋರಿಗೆ ಅಥವಾ ಸರ್ಕಾರದ ನೀತಿಗಳಲ್ಲಿ ಬದಲಾವಣೆ ಆಗಬೇಕು ಅಂದ್ರೆ ನಮಗೆ ಈ ಕ್ಷೇತ್ರ ಬಹಳ ಅವಶ್ಯಕತೆ ಇದೆ ಎಂದಾಗ ಒಂದು ಹಂತದಲ್ಲಿ ನಾನು ಈ ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು, ಅಲ್ಲಿ ಸಾಧನೆಗಳನ್ನು ಮಾಡಬೇಕು, ನನಗೆ ಸಿಕ್ಕಂಥ ಅವಕಾಶಗಳನ್ನು ಪ್ರಾಮಾಣಿಕವಾಗಿ ಅದನ್ನ ಡೆಲಿವರ್ ಮಾಡಬೇಕು, ಯಾರು ನೊಂದಿದ್ದಾರೆ, ಯಾರು ಅನ್ಯಾಯಕ್ಕೆ ಒಳಗಾಗ್ತಿದ್ದಾರೆ ಅವರನ್ನ ನಾನು ಗಮನಿಸ್ಬೇಕು. ಮತ್ತೆ ನಾನು ನಂದೇನು ಅಂದ್ರೆ ನನಗೆ ಬಹಳ ಸಣ್ಣ ಹುಡುಗನಿಂದ ನಮ್ಮ ತಂದೆಯವರು ಹೇಳ್ಕೊಟ್ಟಿದ್ದೇನು ಅಂದ್ರೆ ನೀನ್ ಯಾರನ್ನು ಬ್ಲೇಮ್ ಮಾಡಬೇಡ, ರೆಸ್ಪಾನ್ಸಿಬಿಲಿಟಿ ನಿಂದು ಅನ್ಕೊ, ಅಂದ್ರೆ ಜವಾಬ್ದಾರಿಗಳನ್ನ ತಗೋ. ಅವಾಗ ನೀನ್ ಬೇರೆಯವ್ರನ್ನ ದೂಷಿಸೋದು ಕಡಿಮೆ ಆಗುತ್ತೆ. ಹಂಗೆ ಅನ್ಕೊಂಡು ಈಗ ನಾನು ಯಾವುದೋ ಒಂದು ಸಮಸ್ಯೆಗಳು, ಸರ್ಕಾರದ ಸಮಸ್ಯೆಗಳಾಗ್ತಾ ಇದೆ ಅಂದ್ರೆ ಅದು ನಿವಾರಣೆನೂ ಬೇರೆ ಯಾರು ಸಾಧ್ಯ ಇಲ್ಲ, ನಾವುಗಳೇ ಆಗ್ಬೇಕು ಅನ್ನೋವಂಥದ್ದನ್ನ ನನ್ನ ಪ್ರತಿಪಾದನೆ. ಈ ಥರದ್ದು ಇಟ್ಕೊಂಡು ಬಂದಾಗ ನನ್ನ ಸಂಘಟನೆ ನನಗೆ ಫಸ್ಟು ಸಂಘಟನೆಯಲ್ಲಿ ಜವಾಬ್ದಾರಿಗಳು ಸಿಕ್ತು. ಭಾರತೀಯ ಜನತಾ ಪಾರ್ಟಿ ನನ್ನ 2005ನೇ ಇಸ್ವಿಗ ನಾನು MLC ಆಗೋ ತನಕ 13 ವರ್ಷ, ನಾನು 16 ವರ್ಷ ನಾನು ಪಕ್ಷದ ಸಂಘಟನೆಯಲ್ಲಿ ವಿವಿಧ ಜವಾಬ್ದಾರಿಗಳನ್ನು, ಮಾಧ್ಯಮ ಪ್ರಮುಖ ಆಗಿದ್ದೆ, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಆಗಿದ್ದೆ, ಜಿಲ್ಲಾ ಕಾರ್ಯದರ್ಶಿ ಆಗಿದ್ದೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದೆ. ಅದಾದಮೇಲೆ ಅವಕಾಶಗಳು ಕೊಟ್ಟರು ಮಾನ್ಯ ಯಡಿಯೂರಪ್ಪನವರು ನನಗೆ ನಿಗಮದ ಅಧ್ಯಕ್ಷನಾಗಿ. ಅದಾದಮೇಲೆ MLC ಚುನಾವಣೆಗೂ ನನಗೆ ಲೋಕಲ್ ಬಾಡಿಯಿಂದ ನನಗೆ ಅವಕಾಶ ಕೊಟ್ಟರು. ಅವಾಗ ನನ್ನ ಚುನಾವಣೆಯಲ್ಲೂ ಒಂದು ಸಣ್ಣ ಸಮಾಜದಿಂದ ಬಂದಿರುವಂಥ ನಮ್ಮ ಇದು ಸಮಾಜ, ಆ ಸಮಾಜದಿಂದ ನನಗೆ ಟಿಕೆಟ್ ಕೊಟ್ಟಾಗ ತುಂಬ ಜನಕ್ಕೆ ಆಶ್ಚರ್ಯ ಆಯಿತು. ಇವತ್ತೆಲ್ಲ ಜಾತಿ ಆಧಾರದ ಮೇಲೆ ಇರುವಂತಹ ರಾಜಕೀಯ ಇದು ಹೆಂಗೆ ಸಾಧ್ಯ, ಇವಾಗೆಲ್ಲದು ಹೆಂಗೆ ಅನ್ನೋದು ಕೂಡ ಈ ಚರ್ಚೆಗಳು ಕೂಡ ಇದೆ. ಇದ್ರ ಮಧ್ಯದಲ್ಲೂ ತಂದೆಯವರ ಆಶೀರ್ವಾದ, ನಮ್ಮ ಕುಟುಂಬದ್ದು ಸಂಘಟನೆ ಬಹಳ ವಿಶೇಷವಾಗಿ ಈ ಚುನಾವಣೆನ ಎದುರಿಸಿದಂಥ ರೀತಿ, ಯಡಿಯೂರಪ್ಪನವರು ಎಲ್ಲ ಹಿರಿಯರು ನನಗೆ ಈ ಚುನಾವಣೆಯಲ್ಲಿ ಗೆಲ್ಲುವಂಥದ್ದು ಅವಕಾಶ ಮಾಡಿಕೊಡ್ತಾರೆ. ಹಾಗಾಗಿ ನಾನು ಯಾವತ್ತೂ ಇದನ್ನ ರಾಜಕೀಯ ಕ್ಷೇತ್ರವನ್ನ ಅದರ್ ದನ್ ಸೋಷಿಯಲ್ ಆರ್ಗನೈಸೇಷನ್ ಅಂತ ನೋಡೇ ಇಲ್ಲ. ಇಲ್ಲಿ ನನಗೆ ಅವಕಾಶ ಸಿಕ್ಕಿದ್ರೆ ಸಾಮಾಜಿಕ ಕೆಲಸಗಳನ್ನ ಇನ್ನಷ್ಟು ಪರಿಪೂರ್ಣವಾಗಿ ಅದಕ್ಕೆ ಎಷ್ಟು ಶಕ್ತಿ ಕೊಡ್ಬೋದು ಅಷ್ಟು ಕೊಡುವಂಥದ್ದು ಅವಕಾಶಗಳು ಇದೆ ಅಂತ ಅನ್ಕೊಂಡಿದ್ದೀನಿ. ಸರಿ ಸರ್, ನಿಮ್ಮ ಒಂದು ಶಾರ್ಟ್ ಮಿನಿ ಒಂದು ಇತಿಹಾಸದ ಮಾತನಾಡೋದು ತುಂಬ ಲಾಂಗ್ ಆಗಿದೆ, ಆದರೆ ಸಮಯದ ವಿಚಾರ ಮಾಡುತ್ತಾ ಕೆಲವು ಹೇಳಿದ್ರಿ ಸರ್. ಈ ಕ್ಷೇತ್ರ ಶಿವಮೊಗ್ಗ ಮಹಾನಗರ ಪಾಲಿಕೆ ಆಗಲಿಕ್ಕೆ, ನಗರಸಭೆಯಿಂದ ಮಹಾನಗರ ಪಾಲಿಕೆ ಆಗಲಿಕ್ಕೆ, ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಆಗಲಿಕ್ಕೆ ಮತ್ತು ಈ ಕ್ಷೇತ್ರದಲ್ಲಿ ನೀವು ರಾಜಕಾರಣದಲ್ಲಿ ಇದ್ದಂಥ ಸಂದರ್ಭ ಮತ್ತು ನಿಮ್ಮ ತಂದೆಯವರ ರಾಜಕಾರಣ ಕಾಲದಲ್ಲಿ ಈ ಶಿವಮೊಗ್ಗ ಡೆವಲಪ್ಮೆಂಟ್ ಕ್ರೆಡಿಟ್ ಅನ್ನು ಯಾರಿಗೆ ಹೆಚ್ಚಿಗೆ ಹೋಗ್ಬೋದು ಸರ್? ನೋಡಿ, ಶಿವಮೊಗ್ಗ 2006ನೇ ಇಸ್ವಿ ತನಕ ರಾಜ್ಯದಲ್ಲಿ 2 ಟೈಪ್ ಸಿಟೀಸು, 3 ಟೈಪ್ ಸಿಟೀಸು, ಅಥವಾ 3 ಟೈಪ್ ಸಿಟೀಸಲ್ಲಿ ನಮ್ಮ ಶಿವಮೊಗ್ಗ ಇತ್ತು. 2006ನೇ ಇಸ್ವಿಯಲ್ಲಿ ಮಾನ್ಯ ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರ ಜೊತೆಗೆ ಮೊದಲನೇ ಒಂದು ಮೈತ್ರಿ ಸರ್ಕಾರವನ್ನು ನಡೆಸ್ತಾರೆ. ಆ 20 ತಿಂಗಳು ಅಲ್ಲಿಂದ ನಮ್ಮ ಇಡೀ ಶಿವಮೊಗ್ಗ ಜಿಲ್ಲೆಯ ಚಿತ್ರಣನೇ ಬದಲಾವಣೆ ಆಗಕ್ಕೆ ಪ್ರಾರಂಭ ಆಯಿತು. 2006ನೇ ಇಸ್ವಿಯಿಂದ 2008ನೇ ಇಸ್ವಿ ತನಕ, 2008ನೇ ಇಸ್ವಿಯಿಂದ ನಮ್ಮ ಸರ್ಕಾರ, ಬಿಜೆಪಿ ಸರ್ಕಾರ, ಮಾನ್ಯ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ 2008ರಿಂದ 2013 ತನಕ, 11ನೇ ಇಸ್ವಿ ತನಕ ಅವರಿದ್ರು. ಇನ್ನಿಬ್ರು ನಮ್ಮ ಜಗದೀಶ್ ಶೆಟ್ಟರು ಕೂಡ ಇದ್ರು. ಆ ಸಂದರ್ಭದಲ್ಲಿ ನಮ್ಮ ಶಿವಮೊಗ್ಗಕ್ಕೆ ಅಭಿವೃದ್ಧಿಯ ಕಾರ್ಯಗಳನ್ನು ತಗೊಂಡಂಥದ್ದು. ಇದರೊಳಗೆ ಒಂದು ಯಡಿಯೂರಪ್ಪನವರ ಹೋರಾಟ, ಯಡಿಯೂರಪ್ಪನವರ ಕನಸು, ಯಡಿಯೂರಪ್ಪನವರ ಒಂದು ನೇತೃತ್ವ ಇಡೀ ಶಿವಮೊಗ್ಗದಲ್ಲಿ. ಅವಾಗ ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು, ಡಿ ಶಂಕರಮೂರ್ತಿಯವರು, ಈಶ್ವರಪ್ಪನವರು 3 ಜನ ಮಂತ್ರಿಗಳಾಗಿದ್ದರು ಫಸ್ಟ್ ಅವಧಿಯಲ್ಲಿ. ಅದಾದಮೇಲೆ ಶಂಕರಮೂರ್ತಿಯವರು ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೂಡ ಕೊಟ್ಟರು, ಸ್ಪೀಕರ್ ಆಗಿದ್ದರು. ಹೀಗೆ ಅವರು 3 ಜನ ಈ ಶಿವಮೊಗ್ಗ ಜಿಲ್ಲೆಯನ್ನ ಒಟ್ಟು ಅಭಿವೃದ್ಧಿನ ಯಾವ ರೀತಿ ಮಾಡಬೇಕು,
ಸಂಸ್ಕೃತಿಗೆ ತಕ್ಕಂಗೆ ಏನೇನಾಗಬೇಕು ಅನ್ನುವಂಥದ್ದನ್ನು ನೋಡ್ತಾ ಹೋದ್ರು. ಇದರ ಪೂರ್ತಿ 2009 ನಾವು ಮೊದಲನೆಯ ಚುನಾವಣೆ ಮಾನ್ಯ ಬಿ ವೈ ರಾಘವೇಂದ್ರ ಅವರು, ಆವಾಗ ನಮ್ಮ ಸರ್ಕಾರ ಆಯಿತು. ಬಿ ವೈ ರಾಘವೇಂದ್ರ ಅವರು ಲೋಕಸಭಾ ಸದಸ್ಯರು. ಅದಾದಮೇಲೆ 14ಕ್ಕೆ ಬೇರೆ ಆಯಿತು, ಯಡಿಯೂರಪ್ಪನವರು ಮತ್ತೆ ಇದಾದರು, ಲೋಕಸಭಾ ಸದಸ್ಯರಾದರು 14ಕ್ಕೆ. ಮತ್ತೆ 18ಕ್ಕೆ ಬೈ ಎಲೆಕ್ಷನಲ್ಲಿ 18ಕ್ಕೆ ಮಾನ್ಯ ಯಡಿಯೂರಪ್ಪನವರು ವಿಧಾನಸಭೆಗೆ ಹೋದರು. ಆ ಬೈ ಎಲೆಕ್ಷನಲ್ಲಿ ಮಾನ್ಯ ಬಿ ವೈ ರಾಘವೇಂದ್ರ ಅವರು ಬೈ ಎಲೆಕ್ಷನ್ ನಡೆದರು 18ರಲ್ಲಿ. ಮತ್ತೆ 19ರಲ್ಲಿ ರೆಗ್ಯುಲರ್ ಚುನಾವಣೆ. ಈ 18ರ ಚುನಾವಣೆ ನಂತರ ಏನು ಬೈ ಎಲೆಕ್ಷನ್ನಿಂದ ಪ್ರಾರಂಭ ಆಗಿದ್ದು, ಅಲ್ಲಿಂದ ಇಲ್ಲಿ ತನಕ 7ನೇ ವರ್ಷ ಆಯಿತು. ಮಾನ್ಯ ಬಿ ವೈ ರಾಘವೇಂದ್ರ ಅವರ ಕೊಡುಗೆ ಅಭೂತಪೂರ್ವ. ಅವರು ಏನು ಅಂದರೆ, ಒಂದು ಸೆಂಟ್ರಲ್ ಗೌರ್ಮೆಂಟು, ಇನ್ನೊಂದು ಸ್ಟೇಟ್ ಗೌರ್ಮೆಂಟ್. ನಾವು ಏನಕ್ಕೆ ಅಲ್ಲಿನ ಸರ್ಕಾರ ಇಲ್ಲೇ ಇದ್ರೆ ಡಬಲ್ ಇಂಜಿನ್ ಅನ್ನೋದು ಅಂದರೆ, ಸಾಕಷ್ಟು ಅನುದಾನಗಳು ಸೆಂಟ್ರಲ್ ಗೌರ್ಮೆಂಟಿಂದ ಬರುವಂಥದ್ದನ್ನು ಅನುಷ್ಠಾನ ಮಾಡಬೇಕಾಗಿರೋದು ಸ್ಟೇಟ್ ಗೌರ್ಮೆಂಟ್. ಅದನ್ನು ಮಾನ್ಯ ಬಿ ವೈ ರಾಘವೇಂದ್ರ ಅವರು 19ರಿಂದ 18ಕ್ಕೆ ಬೈ ಎಲೆಕ್ಷನ್ ಅಲ್ಲಿಂದ ಶುರುವಾಗಿದ್ದು, ಪ್ರತಿ ಒಂದನ್ನು ಅಭಿವೃದ್ಧಿ ಕಾರ್ಯಗಳಲ್ಲಿ ನೀವು ಯಾವ ಇಲಾಖೆಯಲ್ಲಿ ಇರ್ತೀರ ಆ ಇಲಾಖೆಯ ವಾರ ಅವರು ಶಿವಮೊಗ್ಗಕ್ಕೆ ನಗರದ ಇಡೀ ಚಿತ್ರಣವನ್ನು, ಇಡೀ ರಾಜ್ಯದಲ್ಲಿ ಇವತ್ತು ಯಾವುದಾದ್ರೂ 3 ಟೈರ್ ಸಿಟೀಸಲ್ಲಿ ನಂಬರ್ 1 ಅಂತ ಇದ್ರೆ ಶಿವಮೊಗ್ಗ. ಎಲ್ಲ ವಿಭಾಗಗಳಲ್ಲಿ ಕೃಷಿಗೆ ಬೇಕಾಗಿರುವಂಥದ್ದು, ನಮ್ಮದು ಕನೆಕ್ಟಿವಿಟಿ ಭಾಳ ಇಂಪಾರ್ಟೆಂಟ್. ಒಂದು ಊರು ಅಭಿವೃದ್ಧಿ ಆಗಬೇಕು ಅಂದರೆ ಕನೆಕ್ಟಿವಿಟಿ, ರೋಡ್ವೇಸು, ನ್ಯಾಷನಲ್ ಹೈವೇ, ಇನ್ಕ್ಲೂಡಿಂಗ್ ಊರೊಳಗಡೆ ಹಳ್ಳಿಯಲ್ಲಿ ಇರುವಂಥ ಎಲ್ಲ ರೋಡ್ಗಳು, ಜೊತೆಗೆ ರೈಲ್ವೇಸ್. ಕೇವಲ 6 ಟ್ರೈನ್ಗಳು ಓಡಾಡ್ತಾ ಇದ್ದು, ಇವತ್ತು 28 ಟ್ರೈನ್ ಓಡಾಡುವಂಥದ್ದು ಮಾಡಿದ್ದು ಮಾನ್ಯ ಬಿ ವೈ ರಾಘವೇಂದ್ರ ಅವರು ಇಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಶಿವಮೊಗ್ಗಕ್ಕೆ ಏನು ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಭಾಳ ಮತ್ತು ಪ್ರತಿಯೊಬ್ಬರ ಹತ್ರನೂ ತಿಳ್ಕೊಳ್ಳುವಂತಹ ಅವರು ನೇಚರ್ ಇದೆ. ಯಾರ ಹೇಳಿದ್ರೆ ಕೇಳಿ ಅದನ್ನು ತಾರ್ಕಿಕ ಹಂತಕ್ಕೆ ತಗೊಂಡೋಗುವಂಥದ್ದು. ಮತ್ತು ನಾವೆಲ್ಲ ಕನಸೇ ಕಂಡಿರಲಿಲ್ಲ, ನಾವು ಇಲ್ಲೊಂದು ಏರೋಡ್ರಮ್ ಆಗುತ್ತೆ, ಒಂದು ವಿಮಾನ ನಿಲ್ದಾಣ ಆಗುತ್ತೆ ಅಂತ. ಅದನ್ನು ಏರ್ಪೋರ್ಟನ್ನು ಕೂಡ ಯಡಿಯೂರಪ್ಪನವ್ರ ನೇತೃತ್ವ ಅದನ್ನು ಫಾಲೋ ಅಪ್ ಮಾಡಿ ಅದಕ್ಕೆ ಬೇಕಾದಂಥ ಎಲ್ಲ ಅನುದಾನ ಇರ್ಬೋದು, ಕ್ಲಿಯರೆನ್ಸಸ್ ಇರ್ಬೋದು, ಅದನ್ನು ಮಾನ್ಯ ಬಿ ವೈ ರಾಘವೇಂದ್ರ ಅವರು ಇಡೀ ಶಿವಮೊಗ್ಗದ ಚಿತ್ರಣ ಬದಲಾಗಿದೆ. ಇಡೀ ಶಿವಮೊಗ್ಗದ್ದು ಆದರೆ ಘಂಟಾಘೋಷವಾಗಿರ್ಬೋದು, ಮಾನ್ಯ ಬಿ ವೈ ರಾಘವೇಂದ್ರ ಅವರ ನೇತೃತ್ವ, ಅವರ ವಿಷನ್, ಅವರ ಅಧ್ಯಯನ ಮಾಡಿ ಅದನ್ನು ಕೊನೆಯ ತನಕ ಬಿಡ್ದಿದ್ದಂಗೆ, ಸುಮ್ಮನೆ ಸ್ಯಾಂಕ್ಷನ್ ಮಾಡೋದಲ್ಲ, ಅದನ್ನು ಕೊನೆಯ ತನಕ ಅದನ್ನು ಅನುಷ್ಠಾನಗೊಳ್ಳೋ ತನಕ ಅದರ ಮೇಲೆ ಕೂತು ಮಾಡುವಂಥದ್ದು ಬಿ ವೈ ರಾಘವೇಂದ್ರ. DS ಅರುಣ್ ವಿಧಾನ ಪರಿಷತ್ನ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ತಾವು ಅಧಿಕಾರ ಸ್ವೀಕಾರ ತಗೊಂಡಾಗ ಅಲ್ಲಿಂದ ಇಲ್ಲಿವರೆಗೆ ನಿಮ್ಮ ಕ್ಷೇತ್ರದಲ್ಲಿ ನಿಮಗೆ ಬರುವಂಥ ಪಾರ್ಟ್ ಆಫ್ ಕ್ಷೇತ್ರಗಳಲ್ಲಿ ಯಾವ ಅಭಿವೃದ್ಧಿ ತರುವುದರಲ್ಲಿ ಈ ಸರ್ಕಾರದಲ್ಲಿ ಯಶಸ್ವಿ? ಒಂದು, ನಾನು 2022 ಜನವರಿ 6ನೇ ತಾರೀಕು ಓತನ್ನು ತಗೊಂಡೆ. ಈ ಬರೋ ಜನವರಿಗೆ ನನ್ನ 3 ವರ್ಷಗಳ ಕಾಲ ಆಗುತ್ತೆ. ನಾನು ಭಾಳ ಹಿಂದಿಂದಲೂ ವಿಧಾನ ಪರಿಷತ್ತಿನ ಕಲಾಪಗಳಿಗೆ ಹೋಗುವಂಥ ಅಭ್ಯಾಸ ತಂದೆಯವರಿದ್ದಿರೋ ಕಾರಣಕ್ಕೆ, ಅಥವಾ ನನಗೆ ಇಷ್ಟ ಇರೋ ಕಾರಣಕ್ಕೆ ಕಲಾಪಗಳಿಗೂ ಹೋಗ್ತಾ ಇದ್ದೆ. ಅಲ್ಲಿ ನಡೆಯುವಂಥ ಕಲಾಪಗಳನ್ನು ನೋಡ್ತಾ ಇದ್ದೆ. ಮತ್ತು ನಾವು ಮುಂದಿನ ದಿವಸ ಯಾವಾಗಾರ ಇಲ್ಲಿ ಕೂತ್ರೆ ಏನು ಮಾಡ್ಬೋದಪ್ಪ ಅನ್ನೋವಂಥದ್ದನ್ನು ಕಲ್ಪನೆಗಳು ಕೂಡ ಇಟ್ಕೊಳ್ಬೋದಂತ ನನಗೆ ಆಸಕ್ತಿ ಇರೋ ಕಾರಣಕ್ಕೆ ತಂದೆಯವರ ಕ್ಷೇತ್ರ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ, ಪದವೀಧರ ಕ್ಷೇತ್ರ ತಂದೆಯವರು. ನಾನು ಆ 3 ಚುನಾವಣೆನ 2000 ಇಸ್ವಿ ಚುನಾವಣೆ, 2006, 2012 ಚುನಾವಣೆನ ನಾನೇ ಒಂದು ಸ್ವಲ್ಪ ನನ್ನ ಸಂಘಟನೆಯಲ್ಲಿ ಇದ್ದಿರೋ ಕಾರಣಕ್ಕೆ ಆ ಚುನಾವಣೆಗಳನ್ನು ನಾನು ಮಾಡುವಂಥ ಆಸಕ್ತಿ ಇತ್ತು. ಹತ್ತಿರದಿಂದ ಚುನಾವಣೆಗಳನ್ನು ನೋಡ್ತಾ ಇದ್ದೆ. ನಾನು 18ರಲ್ಲಿ ನನಗೆ ಸಿಗುತ್ತೆ ಅನ್ನೋವಂಥದ್ದು ಇತ್ತು, ಸ್ವಾಭಾವಿಕ. ಅದು ಎಲ್ಲರೂ ಹೇಳ್ತಾ ಇದ್ರು ನಿನಗೊಂದು ಚಾನ್ಸ್ ಕೊಡ್ಬೋದು. 18ರಲ್ಲಿ ಕೊಡಲಿಲ್ಲ, ತೊಂದರೆ ಇಲ್ಲ. ಅವತ್ತು ಪಕ್ಷ ತೀರ್ಮಾನ ಮಾಡಿತು 500 ಮಂದಿ ಅಂತವ್ರಿಗೆ ಕೊಡಬೇಕು, ತೊಂದರೆ ಇಲ್ಲ ಅಂತ ಆ ಚುನಾವಣೆಯನ್ನು ನಾವು ಮಾಡಿದ್ವಿ. ಅದಾದಮೇಲೆ 21 ಡಿಸೆಂಬರ್ಗೆ ಈ ಚುನಾವಣೆ ಇದಾದಾಗ ಮತ್ತೆ ನಾನು ಕೇಳಿದೆ, ನನಗೊಂದು ಅವಕಾಶ ಕೊಟ್ಟರೆ ನಾನು ಈ ಚುನಾವಣೆಯಲ್ಲಿ ಗೆಲ್ತೀನಿ ಅಂತ. ಯಡಿಯೂರಪ್ಪನವರು ಮತ್ತು ಎಲ್ಲ ನಮ್ಮ ಪಕ್ಷದ ಎಲ್ಲ
ಪ್ರಮುಖರೆಲ್ಲ ಸೇರಿ ಆಯಿತು ಕೊಟ್ಟರು, ಅವಕಾಶ ಕೊಟ್ಟರು. ನನಗೆ ಹೊಸ ಕ್ಷೇತ್ರ, ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆ ಆಗಿರೋದು. ನನ್ನ ವೋಟರ್ಸು ನಮಗೆ ಗೊತ್ತಿರುತ್ತೆ, ನಮ್ಮ ವೋಟರ್ಸ್ ಯಾರು. ಸೊ ಆ ಕ್ಷೇತ್ರದಲ್ಲಿ ನಾನು ಏನಾರ ಬದಲಾವಣೆ ತರಬೇಕು ಅನ್ನೋದು ನನ್ನದು ಮೊದಲ ಉದ್ದೇಶ, ಗುರಿ. ಬೇರೆದೆಲ್ಲದನ್ನು ನಾವು ಮಾಡ್ತಾ ಇರ್ತೀವಿ ಬೇರೆ ಬೇರೆ ಇದ್ರೊಳಗೆ ನಾವು ಮಾಡಬೇಕಾಗಿರೋಂಥದ್ದು, ಇಲ್ಲಿ ಗ್ರಾಮ ಪಂಚಾಯತ್ನ ಸದಸ್ಯರ ಮತದಾರರು 93% ಇದೆ. ಇನ್ನು 7% ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್, ಈ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಇರಲಿಲ್ಲ. ಮಹಾನಗರ ಪಾಲಿಕೆ, MLA, MLC, MP ಎಲ್ಲ ವೋಟ್ ಮಾಡೋಣ ಈ ಚುನಾವಣೆ. ಅವಾಗ ನಾನು ಪ್ರಾರಂಭ ಮಾಡಿದ್ದೇನು ಅಂದರೆ, ನಾನು ಗ್ರಾಮ ಪಂಚಾಯತಿಗೆ ಹೋಗ್ಬೇಕು, ಅಲ್ಲಿನ ಸಮಸ್ಯೆಗಳು ಗೊತ್ತಾಗಬೇಕು ನನಗೆ. ಒಂದು ಗ್ರಾಮ ಪಂಚಾಯತಿಗೆ ಬರುವಂಥ ಗ್ರಾಮಗಳು, ಅಲ್ಲಿನ ಸಮಸ್ಯೆ, ನಾನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನನ್ನದೊಂದಷ್ಟು ಪ್ರವಾಸ ಆಯಿತು. ಅದಕ್ಕೆ ಶಕ್ತಿ ಹೆಂಗೆ ಕೊಡೋದು ಅಂತ ನನ್ನ ಮೊದಲನೆಯ ನಾನು ಒಳಗಡೆ ಹೋಗಿದ್ದ ದಿವಸ, ಕಲಾಪದ ಒಳಗಡೆ ಹೋಗಿದ್ದ ದಿವಸ ನಾನೊಂದು ಪ್ರಯತ್ನ ಮಾಡಿದೆ. ನಾವು ಸ್ಥಳೀಯ ಸಂಸ್ಥೆಗಳಿಂದ ಯಾರ್ಯಾರು ಆಯ್ಕೆ ಆಗಿದ್ದೀವಿ ಅವ್ರುಗಳು ನಾವು ಈಗ ಸರ್ಕಾರದ ಗಮನವನ್ನು ಎಳಿಬೇಕು. ಅವರಿಗೆ ಆಗ್ಬೇಕಾಗಿರೋಂಥ ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ಗೆ ಗೌರವವನ್ನು ಹೆಚ್ಚುವಂಥದ್ದು ಗೌರವಧನ, ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಿಗೆ ಆ ಊರಿಗೆ ಅವನಿಗೆ ಬೇಕಾಗಿರುವಂಥ ಅನುದಾನಗಳು, ಇದ್ರ ಬಗ್ಗೆ ಚರ್ಚೆ ಆಗಬೇಕು ಅಂತ ನನ್ನೊಂದಿತ್ತು. ಎಲ್ಲ ಅವತ್ತಿನ ದಿವಸ 24 ಜನ ಶಾಸಕರಿದ್ವಿ. ಅಂದರೆ ಇಲ್ಲಿಂದ ಸ್ಥಳೀಯ ಸಂಸ್ಥೆಯಿಂದ ಆಯ್ಕೆ ಆದಂಥವ್ರು 24 ಜನದ ಹತ್ರ ನಾನೇ ಖುದ್ದಾಗಿ ಸೈನ್ ತಗೊಂಡ್ರು, ನಮಗೆ ಅವಕಾಶ ಕೊಡಿ ಮಾತಾಡೋಕ್ಕೆ ಅಂತ ಕೊಟ್ವಿ. ಅವತ್ತು ನಮ್ಮ ನಾಯಕರು, ನಮ್ಮ ಒಟ್ಟು ಸಭಾನಾಯಕರು ಕೋಟ ಶ್ರೀನಿವಾಸ್ ಪೂಜಾರಿ, RDPF ಮಿನಿಸ್ಟ್ರು ನಮ್ಮ KS ಈಶ್ವರಪ್ಪ. ಸೊ ನಾನು ಕೊಟ್ಟ ಮೇಲೆ ಕೊಡ್ತೀವಿ, ಟೈಮ್ ಕೊಡ್ತೀವಿ ಅಂದ್ರೆ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ನಂದು ಅಂತ ಹೇಳಲ್ಲ, ಒಟ್ಟೆಲ್ಲರ ಪ್ರಯತ್ನ, ಇನಿಷಿಯೇಟ್ ತೊಗೊಂಡಿದ್ದು ನಾನು. ಇತಿಹಾಸದಲ್ಲಿ ಮೊದಲನೇ ಬಾರಿಗೆ 6 ಗಂಟೆಗಳ ಕಾಲ ಚರ್ಚೆ ಆಗಿದ್ದು ವಿಧಾನ ಪರಿಷತ್ತಲ್ಲಿ ಮೊದಲನೇ ಬಾರಿಗೆ ಗ್ರಾಮ ಪಂಚಾಯತಿನ ಒಟ್ಟು ವ್ಯವಸ್ಥೆ ಬಗ್ಗೆ. ಅವಾಗಿನ ಸ್ಪೀಕರ್ ಮಾನ್ಯ ಬಸವರಾಜ್ ಹೊರಟ್ಟಿ. ಅವತ್ತು ನಾವು ಪ್ರಯತ್ನ ಮಾಡಿರೋ ಕಾರಣಕ್ಕೆ, ನಮಗೆ ಅವತ್ತು ಅವಕಾಶ ಕೊಟ್ಟಿದ್ದ ಕಾರಣಕ್ಕೆ ಅವತ್ತಿನ ದಿವಸ ಅವತ್ತಿನ ನಮ್ಮ ಸಭಾನಾಯಕರು RDPF ಮಿನಿಸ್ಟರ್ ನಮ್ಮ ಹತ್ರ CM ಹತ್ರ ಕರ್ಕೊಂಡು ಹೋದ್ರು. ನೆಕ್ಸ್ಟ್ ಡೇ ಅಲ್ಲೂ ನಾನೇ ಮಾತಾಡಿದ್ದು, ಗ್ರಾಮ ಪಂಚಾಯತ್ನ ಸದಸ್ಯರ ಗೌರವಧನ ಜಾಸ್ತಿ ಮಾಡಬೇಕು. ಎಲ್ಲದನ್ನು ಆದಮೇಲೆ ನಾವು ಪ್ರತಿ ಸಲನೂ ನಾವು ಕೇಳ್ತಾ ಇದ್ವಿ, ನಾವು ಹೇಳಿದ್ದು ಎಲ್ಲದು ಆಗಲಿಲ್ಲ, ನಮಗೆ ಇನ್ನೂ ಅನುದಾನಗಳು ಬೇಕು, ಇನ್ನಷ್ಟು ಶಕ್ತಿ ಕೊಡಬೇಕು, ನಮ್ಮ ಪಂಚಾಯತಿಗಳ ಸಮಸ್ಯೆಗಳು ಜಾಸ್ತಿ ಇದೆ, ನಮಗೆ ಒಳ್ಳೆ ಕಟ್ಟಡ ಇಲ್ಲ. ಒಬ್ಬ ಗ್ರಾಮ ಪಂಚಾಯತ್ ವಿಕೇಂದ್ರೀಕರಣ ಅಂದರೆ ಅವನಿಗೆ ಅಧಿಕಾರ ಕೊಟ್ಟರೆ ಅವ್ನು ವಿಕೇಂದ್ರೀಕರಣ ಆಗುತ್ತೆ, ಅಧಿಕಾರನೇ ಕೊಡಲಿಲ್ಲ ಅಂದರೆ ವಿಕೇಂದ್ರೀಕರಣ ಆಗಲ್ಲ ಅನ್ನೋದ್ರ ಬಗ್ಗೆ ಚರ್ಚೆಗಳೆಲ್ಲ ಮಾಡಿದ್ವಿ. ಅದಾದಮೇಲೆ ಗೌರವಧನ ಜಾಸ್ತಿ ಮಾಡಿದ್ರು ನಮ್ಮ ಸರ್ಕಾರ. ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಮುಖ್ಯಮಂತ್ರಿಗಳಾಗಿದ್ದರು. ಹಾಗಾಗಿ ಅವತ್ತಿನ ದಿನದಿಂದ ನಂದು ಗ್ರಾಮ ಪಂಚಾಯತಿಗಳಿಗೆ ಏನೇನು ಅವಶ್ಯಕತೆಗಳಿದೆ ಅದ್ರ ಬಗ್ಗೆ ನಿರಂತರವಾದಂಥ ಪ್ರಯತ್ನಗಳನ್ನು ಮಾಡ್ತಾ ಹೋಗ್ತಾರೆ. ಅದಾದಮೇಲೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ನಮ್ಮ ಮಾತು ಯಾರಿಲ್ಲ. ಯಾಕೆ ಸರ್? ನಮ್ಮ ಮಾತು ಅಂತ ಅಲ್ಲ, ಇವತ್ತು ನೋಡಿ, ಯಾವುದೇ ಒಂದು ಸರ್ಕಾರ ನಡೀಲಿಕ್ಕೆ ಒಂದು ಪ್ರಾಪರ್ ಮುಂದಾಲೋಚನೆ ಇರಬೇಕು, ಬಜೆಟ್ ಮಾಡಬೇಕು. ನಮಗೆ ಬೇಜಾರಾಗೋದೇನಂದ್ರೆ 14-15 ಬಾರಿ ಒಂದು ಬಜೆಟ್ ಅನ್ನ ಮಂಡನೆ ಮಾಡಿರುವಂತ 13 ಬಾರಿ 14ನೇ ಬಾರಿ ಮಾಡಿದ್ದಾರೆ. ಇದನ್ನಿದೆ ಅಲ್ಲ 13 ಬಾರಿ ಮಾಡಿರೋರು. ಈ ಒಂದು ಬಜೆಟ್ ಅನ್ನ ಮಂಡನೆ ಮಾಡ್ಬೇಕಾದ್ರೆ ಬೇಸಿಕ್ ನಮ್ಮ ರಾಜ್ಯದ ಸ್ಥಿತಿಗತಿಗಳನ್ನ ಅರ್ಥ ಮಾಡ್ಕೊಳ್ಳಿ. ಇವತ್ತು 16-17 ತಿಂಗಳಾಗಿದೆ. ನಾವೆಲ್ಲ ಶಾಸಕರು ಅನ್ಕೊಂಡಿದೀವಿ ಅಷ್ಟೇ ಬಿಟ್ಟರೆ ನಾನು ನಿರಂತರ ಪ್ರವಾಸ ಮಾಡ್ತೀನಿ, ಗ್ರಾಮ ಪಂಚಾಯತಿಗಳಿಗೆ ಹೋಗ್ತೀನಿ, ಯಾವ್ದಾರ ಊರುಗಳಿಗೆ ಹೋಗ್ಬೇಕಾದ್ರೆ ರೋಡ್ಗಳು, ಚರಂಡಿಗಳು, ನೀರಿನ ವ್ಯವಸ್ಥೆ, ಲೈಟಿನ ವ್ಯವಸ್ಥೆ, ಇದ್ರ ಬಗ್ಗೆನೇ ನಾವು ಮೂಲಭೂತ ಸೌಕರ್ಯಗಳ ಬಗ್ಗೆ ಜನ ಬಂದು ಕೇಳ್ತಾರೆ. ಈಗ 5 ರೂಪಾಯಿ ಕೊಡಕ್ಕಾಗ್ತಾರೆ ನಮಗೆ ಅಂತ ಕೇಳ್ತಾರ. ನಾವು ಅಭಿವೃದ್ಧಿ ಕಾರ್ಯಗಳಿಗೆ ಪ್ರಾಪರ್ ಬಜೆಟ್ ಅನ್ನು ಮಾಡಬೇಕಿತ್ತು. ನಮ್ದೇನು ಆನ್ಯುಯಲ್ ಇನ್ಕಮ್ ಏನಿದೆ, ನಮ್ಮ ಆದಾಯ, ಅದ್ರ ಮೇಲೆ ನಮ್ಮ ಖರ್ಚನ್ನ ಇವರು ಮಾಡಬೇಕಿತ್ತು. ಹಿಂಗೆ ಇಡೀ ರಾಜ್ಯದ ಸ್ಥಿತಿನೇ ಇವತ್ತು ಸಂಪೂರ್ಣ ಹದಗೆಟ್ಟಿರೋದು. ಇದು ಪ್ರಾಪರ್ ಪ್ಲಾನಿಂಗ್ ಇಲ್ಲದೇ ಮಾಡಿರುವಂಥ ಈ ರಾಜ್ಯ ಸರ್ಕಾರ. ಇವತ್ತು ನಾವು ಸಮಸ್ಯೆಗಳು 108 ಇದ್ದಾವೆ. ಬೇರೆ ಬೇರೆ ನಾವು ತಾಲೂಕು ಆಫೀಸಿನ ಸಮಸ್ಯೆ, ತಹಸೀಲ್ದಾರ್ ಸಮಸ್ಯೆ, DC ಆಫೀಸ್ ಸಮಸ್ಯೆ,
PDO ಸಮಸ್ಯೆ, EO ಸಮಸ್ಯೆ, ಜಿಲ್ಲಾ ಪಂಚಾಯತ್ CEO ಸಮಸ್ಯೆ, ಇದೆಲ್ಲ ಇದ್ರ ಜೊತೆಗೆ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಆಗ್ಬೇಕು. ಈಗ ಏನಿಲ್ಲ. ಸರಿ ಸರ್, ಈ 1.5 ವರ್ಷದ ಸರ್ಕಾರ 5 ಗ್ಯಾರಂಟಿ ಜೊತೆಗೆ ಹೋಗ್ತಾ ಇದೆ. ಮೊನ್ನೆ ನಡೆದ ಬೈ ಎಲೆಕ್ಷನ್ ಅಲ್ಲಿ ಕೂಡ ಹೇಳಿದ್ರು 3 ಕ್ಷೇತ್ರದಲ್ಲಿ ಗೆಲುವು ಆಡಳಿತ ಪಕ್ಷದೇ ಖಚಿತ ಅಂತ ಮೊದಲಿದ್ರು. ಎರಡನೇದು 11 ವರ್ಷ ಕಾಲ, ಅಂದರೆ 10 ವರ್ಷ ಕಾಲ ಬಹುಮತದ ಸರ್ಕಾರ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ 9 ವರ್ಷ ಗುಜರಾತ್ನ CM ಆಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವ್ರು ಇಲ್ಲಿ ಬಂದು 10 ವರ್ಷ ಪೂರೈಕೆ ಮಾಡಿ ಒಂದು 11 ವರ್ಷಕ್ಕೆ ಕಾಲಿಟ್ಟಿರ್ತಕ್ಕಂಥ ಸರ್ಕಾರ. ಈ 11ನೇ ವರ್ಷದ ಕಾಲಿನ ಸರ್ಕಾರ ಮೈತ್ರಿಕೂಟದಲ್ಲಿ ಬಂದಿದೆ. ಇಂಡಿಯಾ ಅಲೈನ್ಸ್ ಅನ್ನು ದೂರಕ್ಕಿಟ್ಟು NDA ಮೈತ್ರಿಕೂಟದಲ್ಲಿ ಬಂದಿರತಕ್ಕಂಥ ಈ ಸರ್ಕಾರದ ಕಾರ್ಯಕ್ರಮಗಳನ್ನು, ಜನಪರ ಚಿಂತನೆಗಳು, ಜನಪರ ಯೋಜನೆಗಳು 1.5 ವರ್ಷದಲ್ಲಿ ಸರ್ಕಾರ ನಡೀತಾ ಇರುವಂಥ ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಮಹಿಳೆಯರಿಗಾಗಿ ಕೊಟ್ಟಿರ್ತಕ್ಕಂಥ 2 ಗ್ಯಾರಂಟಿ, ಗೃಹ ಲಕ್ಷ್ಮಿ ಮತ್ತು ಶಕ್ತಿ ಯೋಜನೆ, ಕುಟುಂಬಕ್ಕೆ ಕೊಟ್ಟಿರ್ತಕ್ಕಂಥ ಗೃಹ ಜ್ಯೋತಿ ಮತ್ತು ಅನ್ನಭಾಗ್ಯ, ಯುವಕರಿಗೆ ಕೊಟ್ಟಿರ್ತಕ್ಕಂಥ ಯುವ ನಿಧಿಯ ಸ್ಕೈ ಫಂಡ್ ಅಂತೇಳಿ ಕೊಟ್ಟಿದ್ದಾರೆ. ಈ 2 ಸರ್ಕಾರದ ವ್ಯತ್ಯಾಸಗಳನ್ನು ಕೇಂದ್ರ ಸರ್ಕಾರದ ಆಡಳಿತ ಮತ್ತು ಕೇಂದ್ರ ಸರ್ಕಾರದ ಶಿವಮೊಗ್ಗ ನಗರಕ್ಕೆ ಬಂದಿರತಕ್ಕಂಥ ಸಾಧನೆಗಳು ಮತ್ತು ರಾಜ್ಯ ಸರ್ಕಾರದಿಂದ ಬಂದಿರತಕ್ಕಂಥ ಸಾಧನೆಗಳು ಏನು ಸರ್? ನನ್ನ ಕೊನೆಯ ಒಂದು ಏನಂದ್ರೆ ಕೇಂದ್ರ ಸರ್ಕಾರ ಇಡೀ ದೇಶದ ಚಿಂತನೆಗಳನ್ನು ಮಾಡಿ ಯೋಜನೆಗಳನ್ನು ಮಾಡ್ತಾ ಹೋಯ್ತು. ಕಳೆದ 10 ವರ್ಷ ನಿರಂತರವಾಗಿ ಸಾಮಾನ್ಯರಲ್ಲಿ ಸಾಮಾನ್ಯ ಜನಕ್ಕೆ, ಈ ದೇಶದ ಕಟ್ಟಕಡೆಯ ವ್ಯಕ್ತಿಗೆ ಮೂಲಭೂತ ಸೌಕರ್ಯಗಳೇ ಇರಲಿಲ್ಲ. 65 ವರ್ಷ ಆದ್ರೂ ನಮ್ಮ ದೇಶದ ಸ್ವಾತಂತ್ರ್ಯ ಬಂದು ಇರಲಿಲ್ಲ. ಮೂಲಭೂತ ಸೌಕರ್ಯಗಳನ್ನು ಹಾಕಬೇಕು, ಪಾರದರ್ಶಕತೆ ತರಬೇಕು. ಎರಡೂ ಒಂದು ಸರ್ಕಾರದ ಸರಿಯಾಗಿ ನಡೆಯೋಕ್ಕೆ ಬೇಕಾಗಿರುವಂಥ 2 ಪ್ರಮುಖ ಪಾತ್ರ. ಮೂಲಭೂತ ಸೌಕರ್ಯ ಕೊಡಬೇಕು, ಅದ್ರ ಜೊತೆಗೆ ಪಾರದರ್ಶಕತೆ ಇದ್ರೆ ಮಾತ್ರ ಸರ್ಕಾರ ಸರಿಯಾಗಿ ನಡೀತಾ ಇದೆ. ಅದರ ಆಧಾರದ ಮೇಲೆ ಕಳೆದ 10-11 ವರ್ಷದಲ್ಲಿ ಮಾನ್ಯ ನರೇಂದ್ರ ಮೋದಿಯವರ ಏನೇನು ಯೋಜನೆಗಳು ಒಂದೊಂದು ವರ್ಗಕ್ಕೆ, ಬಡವರಿಗೆ ಬಹಳ ವಿಶೇಷವಾಗಿ ನೋಡ್ತಾ, ಯಾರಿಗೆ ಅವಶ್ಯಕತೆ ಇದೆ, ಯಾಕಂದ್ರೆ ಸಮಯ ಇಲ್ಲ, ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಕೊಡುವಂಥದ್ದನ್ನ ಪ್ರಯತ್ನಗಳನ್ನ ಮಾನ್ಯ ನರೇಂದ್ರ ಮೋದಿಯವರು ಮಾಡ್ತಾ ಹೋದ್ರು. ಅನುಷ್ಠಾನ ಮಾಡಬೇಕಾಗಿದ್ದು ನಮಗೆ ಸಮಸ್ಯೆ ಆಗಿದ್ದು 2013 2018 2019 ತನಕನೂ ಕೂಡ ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರದ ಯೋಜನೆಗಳನ್ನ ನಮ್ಮ ಸರ್ಕಾರಗಳು, ಅವತ್ತು ಕಾಂಗ್ರೆಸ್ ಕೋalition 18-19 ಇರ್ಬೋದು, 13-14-18 ತನಕ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರದ ಯೋಜನೆಗಳನ್ನ ತಲುಪಕ್ಕೆ ಬಿಡಲಿಲ್ಲ. ಸುಮಾರು ಯೋಜನೆಗಳನ್ನ ಮನೆ ಬಾಗಿಲಿಗೆ ಎಲ್ಲಿ ಹೋದ್ರೆ ನರೇಂದ್ರ ಮೋದಿಯವರ ಬಾಗಿಲಿಗೆ ಅಲ್ಲಿ ಹೋಗ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ತುಂಬಾ ಯೋಜನೆಗಳನ್ನ ಕೇಂದ್ರ ಸರ್ಕಾರದ್ದು, ನರೇಂದ್ರ ಮೋದಿಯವರ ಸರ್ಕಾರದ್ದು ಇವರು ತಡೆ ಹಿಡಿದ್ರು. ನಾವು 19-23 ಚುನಾವಣೆ ಬೇರೆ, ಅಭಿವೃದ್ಧಿ ಬೇರೆ. ನಿಮಗೂ ಗೊತ್ತಿದೆ, ಚುನಾವಣೆಗೂ ಅಭಿವೃದ್ಧಿ ಕಾರ್ಯಕ್ಕೂ ಯಾವುದು ಸಂಬಂಧ ಇಲ್ಲ. ಈ ಅಭಿವೃದ್ಧಿ ಕಾರ್ಯದಲ್ಲಿ 19-23 ತನಕ ನಮ್ಮ ಡಬಲ್ ಇಂಜಿನ್ ಸರ್ಕಾರ ಅದ್ಭುತವಾದಂಥ ಕೆಲಸಗಳನ್ನು ಮಾಡ್ತೀವಿ. ಕೇಂದ್ರ ಸರ್ಕಾರದ ಅಷ್ಟು ಯೋಜನೆಗಳನ್ನು ನಾವು ಅದನ್ನು ಅನುಷ್ಠಾನ ಮಾಡಿ ಎಲ್ಲರಿಗೆ ಯಾರಿಗೆ ಏನೇನೋ ಸಿಗಬೇಕು ಯೋಜನೆಗಳ ಮುಖಾಂತರ ಬಡವರಿಗೆ, ರೈತರಿಗೆ, ಹೆಣ್ಣುಮಕ್ಕಳಿಗೆ ಎಲ್ಲದನ್ನು ಕೊಡುವಂಥದ್ದು ಯಾರಿಗೆ ಅವಶ್ಯಕತೆ ಇರೋದಕ್ಕೆ. ನಾನು ಸಿದ್ದರಾಮಯ್ಯನವರು ಎಲ್ಲಿ ತಪ್ಪು ಮಾಡಿದ್ದು ಅಂದರೆ, ಈ ಗ್ಯಾರಂಟಿಗಳು ಬೇಕು, ಇಲ್ಲ ಅಂತ ಹೇಳಲ್ಲ. 5 ಯೋಜನೆಗಳು ಅತ್ಯಂತ ಅದ್ಭುತವಾದಂಥ ಯೋಜನೆಗಳು, ನಾನು ಶ್ಲಾಘಿಸ್ತೀನಿ ಯಾರು ಇದನ್ನು ಐಡಿಯಾ ಕೊಟ್ಟವರು, ಅದನ್ನು ಮಾಡಿರೋರು. ಆದರೆ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಕೊಡಲಿಲ್ಲ, ಅವ್ರಿಗೆ ಮಾತ್ರ ಕೊಡಬೇಕಿತ್ತು. ನನ್ನ ಬಜೆಟನ್ನು ಎಷ್ಟು ಅಂತ ನೋಡಿ, ಕಾಕಾ ಪಾಟೀಲಿಗೆ ಫ್ರೀ, NC ಮಹಾದೇವ್ರಿಗೂ ಫ್ರೀ, ನನಗೂ ಫ್ರೀ, ನಿಮಗೂ ಫ್ರೀ. ಅವಶ್ಯಕತೆ ಇದೆ, ಅವ್ರಿಗೂ ಫ್ರೀ, ಇವ್ರಿಗೂ ಫ್ರೀ. ಫ್ರೀ ನನ್ನ ಹೆಂಡತಿ ಬಸ್ಸಲ್ಲಿ ಓಡಾಡಿದ್ರೆ ಫ್ರೀ, ನನ್ನ ಮನೆ 200 ಯೂನಿಟ್ಗಿಂತ ಕಡಿಮೆ ಇದ್ರೆ ಫ್ರೀ, ನನಗೆ ಅವಶ್ಯಕತೆ ಇದೆ. ಈ ಥರ ವಿತೌಟ್ ವಿಷನ್, ಬರೇ ನಾನು ಎಲೆಕ್ಷನಲ್ಲಿ ಗೆಲ್ಲಬೇಕು ಅನ್ನೋ ಒಂದೇ ಒಂದು ಯೋಚನೆಯಿಂದ ಇಡೀ ರಾಜ್ಯವನ್ನು ಇವತ್ತು ದಿವಾಳಿ ಮಾಡಿ. ಇವತ್ತೇನಾಗಿದೆ ಸ್ಥಿತಿ, ಪ್ರತಿಯೊಂದು ಇವತ್ತು ಜಾಸ್ತಿ ಆಗ್ತದೆ. ಪೆಟ್ರೋಲ್ ಡೀಸೆಲ್
ಇಡೀ ದೇಶದಲ್ಲಿ ಒಂದು ವ್ಯವಸ್ಥಿತವಾಗಿ ಕಂಟ್ರೋಲ್ ಆಗಿ ಯುಕ್ರೇನ್ ಮಾರಾಟಗಳು ಕೂಡ ಜಾಸ್ತಿ ಆಗದೇ ಇರೋ ರೀತಿಯಲ್ಲಿ ಕೇಂದ್ರ ಸರ್ಕಾರ ನಡ್ಕೊಂತಾ ಇದೆ. ಇಲ್ಲಿ ರಾಜ್ಯದಲ್ಲಿ ₹3, ₹3.5 ದಿನನಿತ್ಯ ಉಪಯೋಗಿಸೋ ಹಾಲಿಂದ ನಾವೇನು ಉಪಯೋಗಿಸ್ತೀವಿ ಇದೆಲ್ಲ ಕನೆಕ್ಟೆಡ್. ನಮ್ಮ ಎಲ್ಲ ದಿನಸಿಯಿಂದ ಹಿಡಿದು ಪ್ರತಿಯೊಂದು ತರಕಾರಿಯಿಂದ ಹಿಡಿದು ಎಲ್ಲದೂ ಜಾಸ್ತಿ ಆಗಿದೆ. ಇದಕ್ಕೆ ಪ್ರಾಪರ್ ಪ್ಲಾನಿಂಗು ಮಾನ್ಯ ಸಿದ್ದರಾಮಯ್ಯನವ್ರು ಮಾಡದೇ ಇರೋದು ಇವತ್ತು ಒಟ್ಟು ನಮ್ಮ ಇಲ್ಲಿ ಕರ್ನಾಟಕದ ಸ್ಥಿತಿ ಹೀಗಾಗಲಿ ಕಾರಣ. ಸರಿ ಸರ್, ನನ್ನ ಕೊನೆಯ 2-3 ಪ್ರಶ್ನೆದೊಂದಿಗೆ ನನ್ನ ಸಂದರ್ಶನ ಅಂತ್ಯ ಮಾಡ್ತಾ ಇದ್ದೀನಿ. ಯಾಕಂದರೆ ಸಮಾಜದ ವಿಚಾರ ಮಾಡುತ್ತಾ ಹಾಗಾದರೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಆಗಿರಲಿ, ಉಪನಾಯಕರಾಗಿರ್ತಕ್ಕಂಥ ಅರವಿಂದ್ ಬೆಲ್ಲದವರಾಗಿರಲಿ, ತಾವೆಲ್ಲರೂ ಕೂಡ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಈ ವಿಷಯದ ಬಗ್ಗೆ ಯಾಕೆ ಧ್ವನಿ ಎತ್ತಿಲ್ಲ? ಈಗಾಗಲೇ ನಾವು ಪ್ರತಿ ಕಲಾಪದಲ್ಲೂ ನಮ್ಮದು ಕಳೆದ 1.5 ವರ್ಷದಿಂದ ಹಿಂದೆ ನಮ್ಮ ವಿರೋಧ ಪಕ್ಷದ ನಮ್ಮ ವಿಧಾನ ಪರಿಷತ್ತಲ್ಲ ಹೇಳೋದಾದ್ರೆ ಕೋಟಾ ಶ್ರೀನಿವಾಸ ಪೂಜಾರಿ, ಈಗ ನಮ್ಮ ಶ್ರೀಯುತ ಚಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಕಳೆದ 3 ತಿಂಗಳಿಂದ 4 ತಿಂಗಳಿಂದ. ನಮ್ಮ ಅಲ್ಲಿ ಆರ್ ಅಶೋಕ್ ಇರ್ಬೋದು, ಅರವಿಂದ್ ಬೆಲ್ಲದವರು ನಿರಂತರವಾದಂಥ ಹೋರಾಟಗಳನ್ನು ನಾವು ಮಾಡ್ತಾ ಇದ್ವಿ ಕಲಾಪಗಳಲ್ಲಿ ಪ್ರತಿಯೊಂದು ವಿಷಯಗಳ ಬಗ್ಗೆ. ನೀವು ನೋಡಿ, ಕಳೆದ ಕಲಾಪದಲ್ಲಿ ನಾವು ಯಾವಾಗ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಷಯಗಳನ್ನು ತಗೊಂಡು ಚರ್ಚೆಗೆ ಅವಕಾಶ ಕೊಟ್ಟರು, ಅಲ್ಲೇ ಆನ್ ದಿ ಫ್ಲೋರ್ ನಮ್ಮೆಲ್ಲರ ಒತ್ತಡದಿಂದ ಅವರು ಒಪ್ಕೊಂಡ್ರು. ಹಗರಣ ಆಗಿದೆ, 184 ಅಲ್ಲ 84 ಕೋಟಿ ಹಗರಣ ಆಗಿದೆ ಅಂತ ಒಪ್ಕೊಂಡ್ರು. ಅಲ್ಲೇ ಮೂಡಾದ ನಾವು ವಿಚಾರ ತೆಗೆದಾಗ ಅವ್ರು ನಮಗೆ ಅವಕಾಶನೇ ಕೊಡಲಿಲ್ಲ ಮಾತಾಡ್ಲಿಕ್ಕೆ. ಮೂಡ ವಿಷಯ ಅಲ್ಲಿ ಮಾತಾಡಕ್ ಕೊಡ್ಬೇಕಿತ್ತು. ನಾವು ಪಾದಯಾತ್ರೆ ಹೊರಟ್ವಿ. ಯಾರು ಈ ನೇತೃತ್ವ? ನಮ್ಮ ರಾಜ್ಯದ ಅಧ್ಯಕ್ಷರು BY ವಿಜೇಂದ್ರ, ಆರ್ ಅಶೋಕ್, ಅರವಿಂದ್ ಬೆಲ್ಲದವರು, ಚಲವಾದಿ ನಾರಾಯಣ ಸ್ವಾಮಿ ಇವರ ನೇತೃತ್ವದಲ್ಲಿ ಪಾದಯಾತ್ರೆ, ಅತ್ಯಂತ ಅದ್ಭುತವಾದಂಥ ಪಾದಯಾತ್ರೆ ನಮ್ಮ ಇತಿಹಾಸದಲ್ಲಿ. ಇಷ್ಟೊಂದು ಅಭೂತಪೂರ್ವವಾದಂಥ ನಮಗೆ ಸಪೋರ್ಟ್. ಈ ರೀತಿ ಇದ್ದಂಥದ್ದು ನಮ್ಮ ಎಲ್ಲ ನಾಯಕರುಗಳು ಇವತ್ತು ಒಂದು ದಿನ ಬಿಡ್ತಾರೆ ಸರ್ಕಾರದ ಯಾವ್ಯಾವ ನೀತಿಗಳು ಯಾವ್ಯಾವುದು ಅನಾನುಕೂಲ ಆಗ್ತದೆ ಜನಸಾಮಾನ್ಯರಿಗೆ, ಅದನ್ನು ನಮ್ಮೆಲ್ಲ ನಾಯಕರುಗಳು ಹೋರಾಟದ ಮುಖಾಂತರ ಇವತ್ತು ಜನರಿಗೆ ತಲುಪಿಸುವಂಥದ್ದು. 3 ಕ್ಷೇತ್ರದ ಬಗ್ಗೆ ಹೇಳಿದ್ರೆ, ಶಿಗ್ಗಾವಿ ಅಂತೂ ನಾವೇನು ತೊಂದರೆ ಇಲ್ದಂಗೆ ಇರ್ತೀವಿ. ಸಂಡೂರದಲ್ಲಿ ಇತಿಹಾಸದಲ್ಲಿ ನಾನು 3 ದಿವಸ ಸಂಡೂರಲ್ಲೇ ಇದ್ದೆ. ಇತಿಹಾಸದಲ್ಲಿ ನಾವು ಗೆದ್ದಿಲ್ಲ ಭಾರತೀಯ ಜನತಾ ಪಾರ್ಟಿ. 101% ಸಂಡೂರಲ್ಲಿ ಮೊದಲನೇ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಕಮಲದ ಬಾವುಟವನ್ನು ಹಾರಿಸ್ತೀವಿ. 3ನೇದು ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲೂ ನಾವು ಮೊದಲಿಗೆ CP ಯೋಗೇಶ್ವರರೇ ಮುಂದಿದ್ದಾರೆ ಅನ್ನುವಂಥದ್ದು ನಮ್ಮದು ಕಲ್ಪನೆ ಇತ್ತು. ಕೊನೆ 10 ದಿನ ಜನರು ಅನುಭವಿಸ್ತಾ ಇರುವಂತಹ ಒಂದೊಂದು ಭಾಗ್ಯಗಳಿದೆಯಲ್ಲ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಭಾಗ್ಯ, ಈಗ ಮೂಡ ಹಗರಣದ ಭಾಗ್ಯ, ಈಗ ವಕ್ಫ್ ಬೋರ್ಡಿನ ಭಾಗ್ಯ, ಮಹರ್ಷಿ ವಾಲ್ಮೀಕಿ SCPT SB ಹಣನ ಪೂರ್ತಿ ದುರುಪಯೋಗ ಪಡಿಸ್ಕೊಂಡಿರೋದು, ಇದೆಲ್ಲದು ಜನಸಾಮಾನ್ಯರಿಗೆ ಅರ್ಥ ಆಗಿದೆ. ಚನ್ನಪಟ್ಟಣ ಕೂಡ ಅತ್ಯಂತ ಅಧಿಕ ಮತಗಳಿಂದ ಗೆದ್ದು NDA 3 ಜನ ಅಭ್ಯರ್ಥಿಗಳು ನಾವು ಗೆಲ್ತೀವಿ. ನನ್ನ ಕೊನೆ ಪ್ರಶ್ನೆ, 28ರ ವಿಧಾನಸಭೆ ಚುನಾವಣೆ, 29ರ ಲೋಕಸಭೆ ಚುನಾವಣೆ, 30ರ ವಿಧಾನ ಪರಿಷತ್ ಚುನಾವಣೆ. ಈ ಚುನಾವಣೆಗೆ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ನ 5 ಗ್ಯಾರಂಟಿ ವಿರೋಧದಲ್ಲಿ ಇದೆ ಅಂತಕ್ಕಂಥದ್ದು. ಅಂದ್ರೆ ವಿರೋಧದಲ್ಲಿ ಅನ್ನೋದಕ್ಕಿಂತ ಇದು ಮಾಡೋದು ಸರಿಯಲ್ಲ, ಸೂಕ್ತವಿದ್ದಂಥ ವ್ಯಕ್ತಿಗೆ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಕೊಡಬೇಕು ಅನ್ನೋದು ವಿಷಯದ ಧ್ವನಿ ಅಂತ ಬಂದಿರ್ತಕ್ಕಂಥ ಪಕ್ಷ. 28ರ ಭವಿಷ್ಯ ನ್ಯೂಸ್ 43 ಇಂಡಿಯಾದ ನಡೀತಾ ಇರುವಂತ 24ರಲ್ಲಿ ಈ ಒಂದು ಯಾತ್ರಾ ಸಂದರ್ಶನದಲ್ಲಿ ಜನನಾಯಕ ಯಾರು, ಮುಂದಿನ ಭವಿಷ್ಯದ ಜನನಾಯಕ ಅಂತ ಇಲ್ಲಿ ಸಂದರ್ಶನ ಮಾಡ್ತಾ ಇದ್ದೀವಿ. ಈ ಸಂದರ್ಶನ ಮುಖಾಂತರದಿಂದ ನಿಮಗೆ ನೀವು ನೋಡಿದ ಪ್ರಕಾರ, ನೀವು ಅನುಕೂಲ ಪ್ರಕಾರ ಏನು ಅನ್ಸುತ್ತೆ ಸರ್? ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಮಾನ್ಯ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಾಗುತ್ತೆ. ಬರುವಂಥ ದಿನಗಳಲ್ಲಿ ಅವರ ನೇತೃತ್ವ, ಅವರ ರಾಜ್ಯಾಧ್ಯಕ್ಷರಾಗಿ ಈಗಾಗಲೇ ಒಬ್ಬ ಜನನಾಯಕನಾಗಿ ಇಡೀ ರಾಜ್ಯವನ್ನು ಸುತ್ತುವಂಥದ್ದು, ಹೋರಾಟಗಳಲ್ಲಿ ಭಾಗವಹಿಸುವಂಥದ್ದು, ಹೋರಾಟದ ನೇತೃತ್ವ ತಗೊಳ್ಳುವಂಥದ್ದು, ಆ ಒಂದು ನಿಟ್ಟಿನಲ್ಲಿ 28ರ ಚುನಾವಣೆ ತನಕ ಅವರ ನೇತೃತ್ವದಲ್ಲಿ ನಡೆಯುತ್ತೆ.
28ರ ಚುನಾವಣೆ, 29 ಚುನಾವಣೆ, 30 ಚುನಾವಣೆ, ಇದೆಲ್ಲದಕ್ಕೂ ಒಂದು ರೀತಿಯಾದಂಥ ನನಗೆ ಅನ್ನಿಸ್ತಾ ಇರೋದು, ನಾನು ಕೇಂದ್ರದ ಮುಂದಿನ ದಿನಗಳಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂತಹ ಬಹಳ ಖುಷಿಯಾದ ಇರೋದ್ರಲ್ಲಿ ನಾನು ಒಬ್ಬ. ಇಂಥ ರೆವಲ್ಯೂಷನ್ಸ್ ತರಬೇಕು ದೇಶದಲ್ಲಿ. ಹಂಗಾದ್ರೆ ಮಾತ್ರ ಜನಸಾಮಾನ್ಯರಿಗೂ ತೊಂದರೆ ಇಲ್ಲದಂಗೆ ಸರ್ಕಾರ ನಡೆಯುವಂಥ ಸಂದರ್ಭದಲ್ಲಿ ಏನೂ ತೊಂದರೆ ಆಗಲ್ಲ. ಹಾಗಾಗಿ ಆ ದಿನಗಳು ಹತ್ರ ಬರ್ತಾ ಇದೆ. ಹಾಗಾಗಿ 29ರ ಚುನಾವಣೆಯಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರನೇ ಮತ್ತೆ ಅಲ್ಲಿ ಕೇಂದ್ರದಲ್ಲೂ ಬರೋದು. 28ರಲ್ಲಿ ಏನೂ ಸಮಸ್ಯೆ ಇಲ್ಲದೇ ಜನ ಈಗ ತೀರ್ಮಾನ ಮಾಡಿದರೆ, ಬೇಕಾದ್ರೆ ನೀವೇ ನಿಮ್ಮ ಸಮೀಕ್ಷೆಯಲ್ಲಿ ಕೇಳಿ ನೋಡಿ, ಬರುವಂತ ಈಗೇನಾದ್ರೂ ಚುನಾವಣೆ ನಡೆದ್ರೆ ಕಾಂಗ್ರೆಸ್ ದಿವಾಳಿಯಲ್ಲಿ ನಾವೇ ಮತ್ತೆ ಬರುವಂಥದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು NDA ಮಿತ್ರ ಪಕ್ಷಗಳೇನಿದೆ ರಾಜ್ಯದಲ್ಲೂ ನಾವು ಅದರೊಳಗಿದೆ. ಹೇಗೆ ಸರ್, ಕೊನೆಯದಾಗಿ ನಿಮ್ಮ ಕ್ಷೇತ್ರದ ಮತ ಬಾಂಧವರಿಗೆ ಮತ್ತು ಕಾರ್ಪೊರೇಷನ್ ಲೆವೆಲ್ ಆಗಿರಲಿ, ಪುರಸಭೆ ಲೆವೆಲ್ ಆಗಿರಲಿ, ಪಟ್ಟಣ ಪಂಚಾಯತ್ ಆಗಿರಲಿ ಅಥವಾ ಪಂಚಾಯತ್ ಲೆವೆಲ್ ಲೋಕಲ್ ಬಾಡಿ ಚುನಾವಣೆಯ ಶಾಸಕರಾಗಿ ಮತ್ತು ಸ್ಥಳೀಯ ಮತದಾರರಿಗೆ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ಈ ಸಂದರ್ಶನ ಮುಖಾಂತರ ನಾವು ಮಾಡ್ತಂಥ ಕಾರ್ಯಚಟುವಟಿಕೆಗಳ ಬಗ್ಗೆ, ನಿಮ್ಮ ಒಂದು ಡೈಲಿ ಬೇಸಿಕ್ ರುಟೀನ್ ವರ್ಕ್ಗಳ ಬಗ್ಗೆ ಕೊನೆ ಮೆಸೇಜ್ ಕೊಡೋದಾದ್ರೆ ಈ ಸರ್ಕಾರದ ಬಗ್ಗೆ, ನಿಮ್ಮ ಆಡಳಿತ ಸರ್ಕಾರದ ಬಗ್ಗೆ, ನಿಮ್ಮ ವಿರೋಧ ಪಕ್ಷದ ಬಗ್ಗೆ ಹೇಳಿ ಏನು ಇಷ್ಟಪಡ್ತಾರೆ? ಒಂದು ನ್ಯೂಸ್ 43 ಇದೊಂದು ವಿಶೇಷವಾದಂತಹ, ನೀವು ನಿಮ್ಮ ಸಮೀಕ್ಷೆ ಇರ್ಬೋದು, ನೀವು ಇಡೀ ರಾಜ್ಯವನ್ನು ಸುತ್ತಿ ಈ ರೀತಿಯಾದಂತಹ ಜನನಾಯಕರ ಬಗ್ಗೆ ಅಥವಾ ಸಾಮಾನ್ಯ ಒಬ್ಬ ಕಾರ್ಯಕರ್ತನ ಮನಸ್ಸಲ್ಲಿ ಏನಿದೆ, ಏನು ಮಾಡಬೇಕು, ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಏನು ಮಾಡ್ತಾ ಇದೆ ಅನ್ನುವಂಥದ್ದು ಏನು ನಿಮ್ಮ ಪ್ರಯತ್ನಗಳಿದೆ, ನಿಮಗೆ ಶುಭವಾಗಲಿ. ಎರಡನೇದು, ಸ್ಥಳೀಯ ಸಂಸ್ಥೆಗಳು ಚುನಾವಣೆಗಳು ನಡೀತಾ ಇಲ್ಲ. ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ನಮ್ಮ ಮಹಾನಗರ ಪಾಲಿಕೆ ಇರ್ಬೋದು, ಈ ಥರ ಚುನಾವಣೆ ನಡೀತಿಲ್ಲ. ಇದು ತಪ್ಪು. ಯಾವಾಗ ಒಂದು ವಿಕೇಂದ್ರೀಕರಣ ಅಂತ ಏನು ಯೋಚನೆ ಇತ್ತು, ನಾವು ಯಾವಾಗ ಅದನ್ನು ಕಿತ್ಕೊಂತೀವಿ ಅವಾಗ ಅಲ್ಲಿ ಲೀಡರ್ಶಿಪ್ ಸತತ ಆದಷ್ಟು ಬೇಗ ಮಹಾನಗರ ಪಾಲಿಕೆ ಚುನಾವಣೆ ಆಗಬೇಕು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಆದಷ್ಟು ಬೇಗ ಆಗಬೇಕು. ಈಗಿರುವಂತಹ ನಮ್ಮ ಏನು ಸದಸ್ಯರಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ, ಒಂದೇ ಒಂದು ನನ್ನ ರಿಕ್ವೆಸ್ಟ್ ಏನಂದರೆ, ನಾವು ಬರುವಂಥ ದಿನಗಳು ಇನ್ನೂ ಚಾಲೆಂಜಸ್ ಜಾಸ್ತಿ ಇದೆ. ಯಾಕಂದರೆ ಅಪೇಕ್ಷೆಗಳು ಸಾಮಾನ್ಯ ಜನರಿಂದ, ನಮ್ಮಂಥ ಜನಪ್ರತಿನಿಧಿಗಳಿಂದ ತುಂಬ ಅಪೇಕ್ಷೆ ಪಡ್ತಾರೆ. ನಾವು ಅವರಿಗೆ ಕೈಗೆ ಸಿಗುವಂಥದ್ದಾಗಬೇಕು, ಅವ್ರ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದಾಗಬೇಕು, ಅವ್ರಿಗೆ ಏನಾರ ಅನ್ಯಾಯ ಆಗ್ತಾ ಇದೆ ಅದನ್ನು ಸರಿಪಡಿಸುವಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಆ ನಿಟ್ಟಿನಲ್ಲಿ ಮಾಡುವಂಥ ಕೆಲಸಗಳಿದೆ. ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕೆಳಗಿನ ಮಟ್ಟಕ್ಕೆ ತನಕ ತಗೊಂಡೋಗಿ ರಾಜ್ಯ ಸರ್ಕಾರದ ಏನೇನು ಸಮಸ್ಯೆಗಳಿದೆ ನೇರವಾಗಿ ಹೇಳುವಂಥದ್ದನ್ನು ನಾವೆಲ್ಲರೂ ಸೇರಿ ಹೇಳಿದ್ರೆ ಮಾತ್ರ ಒಟ್ಟು ಜನ ತುಂಬ ಮುಗ್ಧರಿರ್ತಾರೆ. ಅವರಿಗೆ ಬೇಕಾಗಿರುವಂಥದ್ದು ಒಳ್ಳೆಯ ಸಹೃದಯ, ಪಾರದರ್ಶಕತೆ ಇರುವಂಥ ಒಬ್ಬ ಜನಪ್ರತಿನಿಧಿ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ರೆ ಜನರು ನಮ್ಮ ಕೈ ಬಿಡಲ್ಲ. ತುಂಬ ಧನ್ಯವಾದಗಳು DS ಅರುಣ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾಗಿ ಮತ್ತು ಈ ಸರ್ಕಾರದ ಬಗ್ಗೆ, ಆಡಳಿತ ಸರ್ಕಾರದ ಬಗ್ಗೆ, ವಿರೋಧ ಪಕ್ಷದ ಬಗ್ಗೆ ಮತ್ತು ಕೇಂದ್ರ ವಿರೋಧ ಪಕ್ಷದ ಬಗ್ಗೆ, ಕೇಂದ್ರ ಆಡಳಿತ ಪಕ್ಷದ ಬಗ್ಗೆ ಸಮವ ರೀತಿಯಿಂದ, ಒಂದು ಶಾಂತ ರೀತಿಯಿಂದ ಒಂದು ಪ್ರತಿಯೊಂದು ವಿಷಯವನ್ನು ಕೂಡ ನ್ಯೂಸ್ 43 ಇಂಡಿಯಾ ಮುಂದೆ ಬಿಚ್ಚಿಡುವಂಥ ಕೆಲಸ ಮತ್ತೆ ಈ ಸರ್ಕಾರ ಮಾಡ್ತದ ಗ್ಯಾರಂಟಿ ಕೊಡೋದು ತಪ್ಪಲ್ಲ, ಸರಿ. ಅದೇ ಯಾವ ಅವಶ್ಯಕತೆ ಇದ್ದಾರೆ ಫಲಾನುಭವಿಗಳು ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಕೆಲಸ ಮತ್ತು ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ತಾವೇನು ಸಂದರ್ಶನಕ್ಕೆ ಸುಮಾರು ಹೊತ್ತು ಸಮಯವನ್ನು ನೀಡಿದ್ರಿ. ಈ ಸಮಯಕ್ಕೆ ನಾವು ಆಭಾರಿಯಾಗಿರುತ್ತೇವೆ. ಆದರೆ ಇವತ್ತು ಕೊಟ್ಟಿರ್ತಕ್ಕಂಥ ಅಪಾಯಿಂಟ್ಮೆಂಟ್ ಅನ್ನು ಮಿಸ್ ಮಾಡದೇನೆ ಅದು ಅಪಾಯಿಂಟ್ಮೆಂಟ್ಗೆ ಮತ್ತು ಆ ಸಮಯಕ್ಕೆ ತಾವೇನು ಗೌರವ ಕೊಟ್ರಿ, ಆ ಗೌರವಕ್ಕೆ ನಮ್ಮ ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆ ತಂಡ ಸಂಪೂರ್ಣವಾಗಿ ನಿಮ್ಮ ಮೇಲೆ ಕೃತಜ್ಞತೆ ಇರುತ್ತೆ ಮತ್ತು ನಿಮ್ಮ ಮೇಲೆ ಆಭಾರಿಯಾಗಿರುತ್ತೆ. ತುಂಬ ಧನ್ಯವಾದಗಳು. ತಾವೇನು ಅನ್ಕೊಂತಾ ಇದ್ರಿ ವಿಧಾನ ಪರಿಸ್ಥಿತಿಗೆಲ್ಲ ಮುಂಬರ್ತಾರಂತ 28ರ ಚುನಾವಣೆಯಲ್ಲಿ 33% ರಿಸರ್ವೇಷನ್ ಬರ್ತಾ ಇದೆ. ಆ ರಿಸರ್ವೇಷನ್ದಲ್ಲಿ ಕೂಡ ಈ ಕ್ಷೇತ್ರದಿಂದ ಭಾಗದಲ್ಲಿ ನಿಮ್ಮನ್ನು ಜನ ಮೆಚ್ಚುವಂತ ಕ್ಷೇತ್ರದಿಂದ ಅಥವಾ ವಿಧಾನ ಪರಿಸ್ಥಿತಿಗಿಂತ ವಿಧಾನಸಭೆಗೆ ಹೋಗುವಂತ ಅವಕಾಶ ಬರಲಿ ಅಂತ ಹೇಳುತ್ತಾ ಈ ಸಂದರ್ಶನ ಅಂತ್ಯ ಮಾಡ್ತಾ ಇದ್ರೆ. ನಮಸ್ತೆ, ಜೈ ಹಿಂದ್ ಸರ್.